ಸರ್ಪ್ರೈಸ್. ಏಪ್ರಿಲ್ ಫುಲ್ ನಾವಾಗಲ್ಲ ರೀ. ಚೆನ್ನಾಗಿ ಎಲ್ರು. ಏನಿಲ್ಲ ಗೈಸ್, ನಾನು ಒಂದಿನ ಬಾತ್ರೂಮ್ ಕುತ್ಕೊಂಡು ಬಾತ್ರೂಮ್ ತೊಳ್ಬಿಟ್ರೆ ಕ್ಲಿಕ್ ಆಗಿಬಿಡ್ತೀನಿ. PUC ಏನೇನೆಲ್ಲ ಟ್ರೈ ಮಾಡಿದ್ದೀನಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಟ್ರೈ ಮಾಡ್ಬಿಟ್ಟಿದ್ದೀನಿ. ಎಲ್ಲಾನು ಟ್ರೈ ಮಾಡ್ಬಿಟ್ಟಿದ್ದೀನಿ. ನನಗೆ ಹೆಸರು ಮಾಡ್ಬೇಕು ಏನ್ರಿಂದ ಹೆಸರು ಮಾಡ್ತೀನಿ ಗೊತ್ತಿಲ್ಲ. ಸೇಮ್ ಹಿಂಗೆ ಇದೆಯಲ್ಲ, ಸೇಮ್, ಒಂದು ಚೂರು ಡಿಫ್ರೆನ್ಸ್ ಇಲ್ಲ. देखो 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 परमिशन मत दीजिए. ಟೈಮು 1 ಗಂಟೆ ಹತ್ರ ಆಗ್ತಿದೆ. ಇವಾಗ ಏನೋ ನನಗೋಸ್ಕರ ಗಿಫ್ಟ್ ತಗೋ ಬಂದಿದ್ದಾನಂತೆ. ಏನ್ ತಗೋ ಬಂದಾನೋ, ಏನ್ ಸುಳ್ಳು ಹೇಳ್ತಾನೋ, ಗೊತ್ತಿತ್ತು. ಏನ್ ತಗೋ ಬಂದಿದ್ಯಾ? ಹೆಂಗೆ ಗೊತ್ತಲ್ಲ? ನಾನೀಗ ಇದು ಇಲ್ಲ ನೀನೀಗ ನನಗೆ ಯಾಕೋ ನೀ ಹಾಕೊಳ್ಳು, ನೀವ್ ಚೆನ್ನಾಗಿರ್ಬೇಕು. ಓ ಗೈಸ್, ಅಣ್ಣ ವಾಚ್ ತಂದ್ಕೊಬಿಟ್ಟು ಹೊಟ್ಟವನೆ. ನಿಜ ನನಗೆ ಗೋಲ್ಡ್ ಯಾಕೆ ಗೊತ್ತಲ್ಲ, ಗೋಲ್ಡ್ ನಮ್ಮ ಮನೇಲಿ ಐತಂತ ಗೋಲ್ಡ್ ಯಾಕೆ ತಗೊಂಡೆ? ಹೈಲೈಟ್ ಆಗಿ ಮಿಣ ಅಂತ ಇತ್ತು ಇದ್ರಲ್ಲಿ ಎತ್ಕೊಂಡ್ಬಂದೆ ನೋಡಿ ಗೈಸ್, ಗೋಲ್ಡ್ ಕಲರ್ ತಗೊಬಂದವನೆ. ಈಗ ಹೇಳ್ತಾನೆ ಅಣ್ಣ ಏಪ್ರಿಲ್ ಫುಲ್ ಅನ್ಬೇಕು. ಇವಾಗ ಏಪ್ರಿಲ್ ಫುಲ್ ಅನ್ಬೇಕು. ಇಟ್ಕೊಂಡ್ಸಲ ಅಣ್ಣ ಹಾಕೋಣ. ಬಾ ಅಂತೂ ಇಂತೂ ಹುಡುಗ ದೊಡ್ಡವನಾಗ್ಬಿಟ್ಟವನೆ. ಅಪರೂಪಕ್ಕೆ ಮೊದಲನೇ ಬಾರಿ ನನಗೆ ಕೇರಳಗೋದು ತಂದಿಲ್ಲ ಅಣ್ಣ. ಏನ್ ತಂದಿದೆ? ಪೌಚು ಗೋಲ್ಡ್ ವಾಚ್ ಗೈಸ್, ಗೋಲ್ಡ್ ವಾಚ್. ಚಿರು ಗಿಫ್ಟೆಡ್ ಮೀ ಗೋಲ್ಡ್ ವಾಚ್. ಇದೇ ಏನಾದ್ರು ಚಿನ್ನ ಆಗ್ಬಿಟ್ಟಿದ್ರೆ ನೋ ಕಾಮೆಂಟ್ಸ್ ಗೈಸ್. ಫೈನಲ್ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾನೆ. ಬಟ್ ಏನಂದ್ರೆ ನಮ್ಮ ಮನೇಲಿ ಐತೆ ಗೋಲ್ಡ್ ವಾಚ್. ತೋರಿಸ್ತೀನಿ ರೀ ಗೈಸ್, ಇದು ನನ್ನ ವಾಚ್ ಕಲೆಕ್ಷನ್. ಇದು ಬಿಡಿ, ಇಲ್ಲ ಐತೆ ನೋಡಿ. ನಾನು ನೋಡಿಲ್ಲ ಇದು. ಇಟ್ಕೊಂಗೆ ಇಲ್ಲಿ ನೋಡಿ, ಸೇಮ್. ಬಟ್ ಇವಾಗ ಒಂದು ತಂದ್ಕೊಟ್ಬಿಟ್ಟವನೆ. ಬೇಡ ಅನ್ನಕ್ಕಾಗಲ್ಲ, ಅಂದ್ರೆ ಅವನೇ ಹಾಕೋ, ನಿನ್ಗೆ ನೀನ್ ಇದನ್ನ ಹಾಕೋ ಅಂತ ಹೇಳಕ್ಕಾಗಲ್ಲ. ತಂದ್ಕೊಟ್ಬಿಟ್ಟವನೆ. ಏನ್ ಮಾಡೋದು ನೋಡಿ ಸೇಮ್ ಗೋಲ್ಡ್, ಅಂದ್ರೆ ಗೋಲ್ಡ್ ಕಲರ್ ಸೇಮು. ನಾನು ಏನ್ ಅನ್ಕೊಂಡೆ ಅಂದ್ರೆ ಇದೆಲ್ಲ ಡೈಮಂಡ್ ಐತೆ ನಿನ್ನ ಹತ್ರ. ಅದು ಐತೆ ನೋಡಿ ರೋಲೆಕ್ಸ್ ಕಾಪಿ, ಅದು ಅದೈತೆ, ಇದಿಲ್ಲ ಅನ್ಕೊಂತಿದ್ದೆ ನಾನು. ಅಷ್ಟೇ, ಇನ್ನೆಂತ ಮಾಡಕ್ಕಾಗಲ್ಲ. ಅಂದ್ರೆ ಗಿಫ್ಟ್ ಅಲ್ವಾ ಕೊಟ್ಟಿರೋದು, ಬೇಡ ಅನ್ನಕ್ಕಾಗಲ್ಲ. ಇಲ್ಲ ಅಂತಿದ್ರೆ ಅವನಿಗೆ ಹಾಕ್ಸ್ಬಿಡ್ತಿದ್ದೆ ವಾಪಸ್ಸು. ಬಟ್ ಅವ್ನ ಪ್ರೀತಿಯಿಂದ ಕೊಟ್ಟವನೆ, ಯಾಕೆ ಬೇಡ ಅನ್ನೋದು. ಈಗ ಹೇಳ್ಬೇಕೀಗ ಅಣ್ಣ ಏಪ್ರಿಲ್ ಫುಲ್ ಫ್ರ್ಯಾಂಕ್ ಅಣ್ಣ, ನಂದಿದ್ದು ಕೊಟ್ಬೇಡ ವಾಪಸ್ ಅನ್ಬೇಕು. ನನ್ನ ವಾಚ್ ಕಲೆಕ್ಷನ್ ಅಲ್ಲಿ ಇದೊಂದು ಲೆಫ್ಟ್ ಔಟ್ ಇತ್ತು, ಅಂದ್ರೆ ಇದೊಂದು ಬಾಕಿ ಇತ್ತು. ಇವಾಗ ಈ ಒಂದು ತಂದಿರೋ ವಾಚು ಅಲ್ಲಿಗೆ ಸೇರುತ್ತೆ ಇವಾಗ. ಗೈಸ್, ನನ್ನ ವಾಚ್ ಕಲೆಕ್ಷನ್ ನೋಡಿ ಗೈಸ್, ಸಖತ್ತಾಗೈತೆ, ಖುಷಿ ಆಗುತ್ತೆ. ಆದರೆ ಒಂದಿನೂ ಹಾಕಲ್ಲ, ಮರ್ತೋಯ್ತೀನಿ ಗೈಸ್. ಇವಾಗ ನೋಡಿ, ಈ ಲೋಟದಲ್ಲಿರೋ ಜ್ಯೂಸಿಗೆ ಕಿತ್ತಾಡ್ತಾನೆ ನಮ್ಮ ಚಿರು. ಯಾಕ್ರಿ ಯಾಕೆ ಚಲ್ 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 ಕ್ರೇಜಿ. ಅಬಾ ಬಾಬಾ ಬಾಬಾ ಅಮ್ಮ ಆಯ್ತು ಲೆಮನ್ ಜ್ಯೂಸು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಅಷ್ಟೇ ಅಮ್ಮ, ನೀನು ಹೋಗ, ಅಷ್ಟು ಸುಮ್ಮನೆ ಹೇಳ್ಕೊಳ್ಳೋದು ಅಷ್ಟೇ. ನನಗೆ ಒಂದು ನಿಮಿಷದಲ್ಲಿ ನಾನು ಬಟ್ಟೆ ಪರ್ಚೇಸ್ ಮಾಡ್ಬೇಕಂದ್ರೆ ವಿರಾಟ್ಗೆ ಕೊಡ್ಬೇಕು. ವಿರಾಟ್ಗೆ ಯಾಕೆ ಹೋಗಮ್ಮ ಗೈಸ್? ಏನ್ ಗೊತ್ತಾ, ನಮ್ಮಮ್ಮ ಇಲ್ಲಿ ವಿರಾಟ್ ಇದಿದೆ ಒಂದು ಬಟ್ಟೆ ಅಂಗಡಿ. ಅದಾದ್ರೆ ಹೆಂಗಂದ್ರೆ ಸೂಳೆ ತರ ಬೇರೆ ಬೇರೆ ಕಡೆ ಇಲ್ಲ, ಅದೆಲ್ಲ ಒಂದೇ ಜಾಗದಲ್ಲಿ ಇರುತ್ತೆ. ಒಂದೇ ಸಲ ಹಿಂಗೆ ಎಳ್ಕೊಂಡ್ಬಿಟ್ರೆ ಎಲ್ಲ ತಂದೆ ಆಗ್ಬಿಡುತ್ತೆ. ಭಾಳ ಚಾಲಾಕಿದ್ದಾಳ ಅದಳ. ಸೊ ಇವಾಗ ಬನ್ನಿ ಹೊರಗಡೆ ಹೋಗ್ತಾ ಇದೀವಿ ಗೈಸ್. ಅವತ್ತು 1500 ರೂಪಾಯಿ ಗೆದ್ದಿದ್ವಲ್ಲ, ಗೆದ್ದಿರೋದಕ್ಕೆ ಅಣ್ಣ ಅದರಲ್ಲಿ 1000 ರೂಪಾಯಿ 500 ರೂಪಾಯಿ ಖರ್ಚು ಮಾಡ್ಕೊಂಡು 1000 ರೂಪಾಯಿಲಿ ಬಟ್ಟೆ ತಗೋಬೇಕಂತ ಯೋಚನೆ ಅವನೇ. ಬಟ್ ಇವಾಗ ನಾವು ಕಟ್ಟಿಂಗ್ ಶಾಪ್ಗೆ ಹೋಗ್ಬೇಕು. ಕಟ್ಟಿಂಗ್ ಮುಗಿಸ್ಕೊಂಡು ಅದಾದ್ಮೇಲೆ
ಕಟಿಂಗ್ ಅಲ್ಲ, ಫಸ್ಟ್ ಝೂಡಿಯೋಗೆ ಹೋಗ್ಬೇಕು. ಝೂಡಿಯೋ ಹೋಗಿ ನಾನು ಇವತ್ತು ಬಟ್ಟೆ ಪರ್ಚೇಸ್ ಮಾಡಬೇಕು. ಕೊಡ್ಸುತ್ತೆ ಅಂತ ಸುದೀಪಣ್ಣ ನನಗೆ ಗೊತ್ತು guys. 1000 ರೂಪಾಯಿ ನೀನ್ ತಂದಿಲ್ಲ ಅಂದ್ರೆ ಸುದೀಪಣ್ಣ ಅಂದ್ರೆ ಪರವಾಗಿಲ್ಲ ಆಕಾಶದಲ್ಲಿ ದೇವ್ರು ಕಾಣಿಸ್ತಿದೆ ಗೈಸ್, ಆದ್ರೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಸುದೀಪಣ್ಣ ಮುಂದೆ ಐತಲ್ಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಗೈಸ್ ನಂದು ಪ್ಲಾನ್ ಇತ್ತು, ನಾನು ಮುಂಚೆನೆ ನಾನು ನಾಳೆ ಒಂದು ರೆಸಾರ್ಟ್ಗೆ ಹೋಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಹೊರಗಡೆ ಹೋಗ್ತಾ ಇದೀವಿ. 3 ದಿನ ಇರುತ್ತೆ. ಸೊ ಅದಕ್ಕೋಸ್ಕರ 2 ಜೊತೆ ಬಟ್ಟೆ ತಗೋಣ ಅಂತ ಫಸ್ಟ್ ಝೂಡಿಯೋ ಹೋಗ್ತಾ ಇದೀವಿ. ಝೂಡಿಯೋ ಇಸ್ ಅವರ್ ಮಿಡಲ್ ಕ್ಲಾಸ್ ಪೀಪಲ್ ಅಂತಾನೆ ಮಾಡಿರೋ ಒಂದು ತುಂಬ ಎಕ್ಸ್ಟ್ರಾರ್ಡಿನರಿ ಝೂಡಿಯೋ. ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ಬೇಕು. ಅದಾದ್ಮೇಲೆ ನೋಡೋಣ ಪಕ್ಕಕ್ಕೆ ಇರೋದಕ್ಕೆ ಹೋಗ್ಬೇಕಾ ಬೇಡ, ವೇಸ್ಟ್ ಮಾಡ್ತೀನಿ. ಏನೋ ಹೇಳೋ ಟ್ರೈ ಮಾಡ್ತಾನೆ ಆಗ್ಲಿಂದ. ಮನೆ ಹೋಗುವ ಗೈಸ್. ನಾನು ರೀಲ್ಸ್ ಒಂದು ನೋಡಿದೆ, ಒಂದು ತುಂಬಾ ಒಬ್ಬ ಕಷ್ಟಪಟ್ಟಿದ್ದಾನೆ, ಅವನದು ವ್ಯೂಸ್ ಬಂದ್ಬಿಟ್ಟು 1K. ಇನ್ನೊಬ್ಬ ಬಾತ್ರೂಮ್ ತೊಳೆದಿದ್ದಾನೆ, ಅವನದು ಬಂದ್ಬಿಟ್ಟು ಮಿಲಿಯನ್ ಆಗಿದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಇವನು ಯಾರ ಬಗ್ಗೆ ಹೇಳ್ತಾನೆ ಅಂತ ನನಗೂ ಏನೂ ಅರ್ಥ ಆಯ್ತಿಲ್ಲ. ನಿಂಗೆ ಅರ್ಥ ಆಯ್ತಾ? ನನಗೂ ಗೊತ್ತಾಯ್ತಾ, ಅದು ನಿಮಗೆ ಗೊತ್ತಾಯ್ತಾ? ಗೈಸ್ ಇವಾಗ ನಾನು ಏನು ಅನ್ಕೋತೀನಿ ಅಂದರೆ, ಫಸ್ಟು ಅಂದರೆ ಅನ್ಕೊಂಡೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋಣ ಅಂತ. ಸೊ ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಸಿಕ್ಕಿದ್ದಿದೆ, ಪಕ್ಕ ಹೋಗ್ತಿದ್ದೆ, ಅಲ್ಲಿಲ್ಲ. ಆಮೇಲೆ ನನಗೆ ಈಗಂತಲ್ಲ, PUC ಇಂದನೂ ಗಿಟಾರ್ ಅಂದ್ರೆ ಇಷ್ಟ, ಮತ್ತೆ ಕೀಬೋರ್ಡ್ ನೋಡ್ಸೋದ್ರೆ ಇಷ್ಟ, ಸಖತ್ ಇಷ್ಟ. ಪಿಯಾನೋ ಅಲ್ಲ, ಕೀಬೋರ್ಡ್ ಅಂತಾರೆ ನನ್ನ ಪ್ರಕಾರ. ಪಿಯಾನೋ ಬೇರೆ ಅನ್ಕೋತೀನಿ ಮೋಸ್ಟ್ಲಿ. ಸೊ ಅದಕ್ಕೆ ಇವಾಗ ಕೀಬೋರ್ಡ್ ಕ್ಲಾಸಸ್ ಹೋಗೋಣ, ಕಲಿಯೋಣ ಅಂತ ಅನ್ಕೊಂಡೆ. ಅನ್ಕೊಂಡಿದ್ದೀನಿ, ಬಿಕಾಸ್ ಇರೋದು ನನ್ನ ಲೈಫ್ ಗೈಸ್, ಎಲ್ಲಾನು ಕಲಿಬೇಕು. ನನಗೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಇದೆ. ಇವನಿಗೆ ಏನು ಆಸಕ್ತಿ ಐತೆ ಅವನ ಮೇಲೆ, ಇವನಿಗೆ ಏನಂತ ನನಗೂ ಗೊತ್ತಾಗ್ತಿಲ್ಲ. ಒಂದು ಹಾಡು ಹೇಳಲ್ಲ, ಡ್ಯಾನ್ಸ್ ಮಾಡಲ್ಲ, ಏನು ನುಡ್ಸಲ್ಲ. ಹುಡುಗರ ಜೊತೆ ಓಡಾಡೋದ್ರೆ ಸರಿಯಾಗಿ ಓಡಾಡ್ತಾನೆ, ನಿದ್ದೆ ಮಾಡೋರು ಸಖತ ಮಾಡ್ತಾನೆ. ಬಟ್ ಇದ್ರಲ್ಲ ಕಮ್ಮಿ ಆಗ್ಬಿಟ್ಟವನೆ ಗೈಸ್. ಸುದೀಪಣ್ಣ ಇನ್ನೊಂದು ಪ್ರತಿಭೆ ಇದೆ, ಸುದೀಪಣ್ಣ ಅದು ತೋರಿಸ್ತೀವಿ. ಕುಡಿಲಿ. ಗೈಸ್ ಆನೆಸ್ಟ್ಲಿ PUC ಏನೇನೆಲ್ಲ ಟ್ರೈ ಮಾಡಿದ್ದೀನಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಟ್ರೈ ಮಾಡ್ಬಿಟ್ಟಿದ್ದೀನಿ. ಎಲ್ಲಾನು ಟ್ರೈ ಮಾಡ್ಬಿಟ್ಟಿದ್ದೀನಿ. ನನಗೆ ಹೆಸರು ಮಾಡ್ಬೇಕು ಏನ್ರಿಂದ ಹೆಸರು ಮಾಡ್ತೀನಿ ಗೊತ್ತಿಲ್ಲ. ಗಿಟಾರ್ ನುಡಿಸ್ತಿದ್ದೆ, ಡೈಲಿ ಆಗ್ತಿದೆ. ಬೀಟ್ ಬಾಕ್ಸ್ ಕ್ರೇಜ್ ಬಂತು, ಬೀಟ್ ಬಾಕ್ಸ್ ನುಡಿಸಕ್ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲಿ ಅದು ಏನದು ಈ ತರ ಹಿಂಗ್ ಹೋಗ್ತದ, ಹಿಂಗ್ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಮಾಡಿದ್ದು ಕಲ್ತ್ಬಿಟ್ಟಿದ್ದೀನಿ ಎಲ್ಲಾನು. ಬಟ್ ಈಗ ಕೀಬೋರ್ಡ್ ನ ಆಸಕ್ತಿ ಕೀಬೋರ್ಡ್ ಮೇಲೆ ಬಂದೈತೆ. ಅದನ್ನ ಏನಾದ್ರು ಇನ್ ಕೇಸ್ ನಾನು ಚೆನ್ನಾಗಿ, ಯಾಕಂದ್ರೆ ಅದ್ರಲ್ಲಿ ಏನಂದ್ರೆ ಗಿಟಾರ್ ಅಲ್ಲಿ ಕಲಿತಿರೋ ಟೈಮಲ್ಲಿ ಬೆರಳುಗಳೆಲ್ಲ ನೋವುತ್ತೆ, ಆದ್ರೆ ಕೀಬೋರ್ಡ್ ಅಲ್ಲಿ ನೋವಲ್ಲ. ಸೊ ಅದಕ್ಕೋಸ್ಕರ ಕೀಬೋರ್ಡ್ಗೆ ಹೋಗ್ತಾ ಇದೀನಿ ಅನ್ನೋ ಪ್ಲಾನ್ ಇದೆ. ಏನ್ ಮಾಡೋದು ಸುಮ್ನೆ ಮನೇಲಿ ನಿದ್ದೆ ಹೊಡೆದ್ರೆ ಏನೂ ಆಗಲ್ಲ. ನೋಡೋಣ, ಇವಾಗ ಹೋಗ್ತಾ ದಾರಿಲಿ ಝೂಡಿಯೋಗೆ ಹೋಗ್ಬಿಟ್ಟು ಬಟ್ಟೆ ತಗೊಂಡು ವಾಪಸ್ ಬರ್ತಿರೋ ಟೈಮಲ್ಲಿ ಏನಾದ್ರು ಕೀಬೋರ್ಡ್ ಕ್ಲಾಸ್ ನಮ್ಮ ಕಾಲೇಜ್ ಪಕ್ಕದಲ್ಲೇ ಐತೆ, ಒಂದ್ಸಲಿ ಹೋಗಿ ವಿಚಾರಿಸ್ಕೊಂಡು ಬರೋಣ ಎಷ್ಟಿದೆ ಅಮೌಂಟು. ಆಗ್ಲೇ ಅಷ್ಟಿತ್ತು, ಇವಾಗ ಎಷ್ಟಿದೆ ಅಂತೆಲ್ಲ ತಿಳ್ಕೊಂಬರೋಣ. ಗೈಸ್ ಫೈನಲಿ ರೀಚ್ ಆದ್ವಿ ಸ್ವಿಮ್ಮಿಂಗ್ ಕ್ಲಾಸ್. ಇಲ್ಲಿವರೆಗೂ ಬರಕಾಯ್ತದ? ಎಲ್ಲ ಉಂಟು ಸ್ವಿಮ್ಮು. ಫೈನಲ್ ರೀಚ್ ಆಗಿದೆ. ಬನ್ನಿ ಇವಾಗ ಏನು ಗೊತ್ತಾ, ಒಂದೆರಡು ಜೊತೆ ಬಟ್ಟೆ ಇವನ ಅದರಲ್ಲಿ ಇರೋ ಒಂದು 1000 ರೂಪಾಯಿಲಿ ಒಂದು ಜೊತೆ ಬಟ್ಟೆ ತಗೋದಾನಂತೆ. ನಾನು ಒಂದು ಜೊತೆ ಬಟ್ಟೆ ತಗೊಂಡು ಹೊರಟ್ಬೇಡ. ಬನ್ನಿ ಲೆಟ್ಸ್ ಗೋ. ಗೈಸ್ ಇವತ್ತು ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಗೈಸ್. ನನ್ಗೇನು ಗೊತ್ತಾ ಗೈಸ್ ಬೇಜಾರಾಗೋದು, ನಾನು ಮೇಲೆ ಹೋಗಬೇಕು. ಸುದೀಪಣ್ಣಗಾದ್ರೆ ಗ್ರೌಂಡ್ ಫ್ಲೋರಲ್ಲೇ ಬಟ್ಟೆಗಳಿದೆ ಗೈಸ್. ಸುದೀಪಣ್ಣಗೆ ನಾನು ಒಬ್ಬನೇ ಹೋಗೋಗಿ ತಗೋಬರ್ಬೇಕು. ನಂದಾದ್ರೆ ಸೈಜ್ ದೊಡ್ಡದು, ಇವನ್ ನೋಡಿ ನಿಂತ್ಕೊಂಡು. ಹಾಯ್ 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 ಹಾಯ್, ಚೆನ್ನಾಗಿದ್ದೀರಾ? ಶಾಕ್ ಏನಕ್ಕೆ? ಎಸ್ ಹಾಯ್ ಹಾಯ್, ಸೂಪರ್, ಥ್ಯಾಂಕ್ ಯು. ಬರ್ತೀವಿ, ಓಕೆನಾ? ಹುಷಾರ್. ನಿಂತ್ಕೊ, ನಿಮಿಷ ನೋಡು, ಒಂದು ನಿಮಿಷ ನಿಂತ್ಕೊ. ಸೈಜು ಏನು ಡಿಫ್ರೆನ್ಸ್ ಇಲ್ಲ ಗೈಸ್. ಇವಾಗ ಒಂದು ಪ್ರ್ಯಾಂಕ್ ಪ್ಲಾನ್ ಮಾಡ್ತಾ ಇದ್ದೀನಿ. ಏನಂದ್ರೆ ಗೈಸ್, ಏನು ಪ್ಲಾನ್ ಅಂದ್ರೆ, ಸೊ ಪ್ಲಾನ್ ಇವತ್ತು ಚಿರುಗೆ ನಾನು 1 ಮಿನಿಟಲ್ಲಿ ಏನು ಪಿಕ್ ಮಾಡ್ತೀವೋ ಅದನ್ನೆಲ್ಲ ಪಿಕ್ ಮಾಡು ಅಂತ ಕೊಡ್ತಾ ಇರೋದು. ಆದರೆ ಅವನು ಪಿಕ್ ಎಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ಪ್ರ್ಯಾಂಕ್ ಅಂತ ಹೇಳ್ಬಿಡೋದು. ಚೆನ್ನಾಗಿದೆ ಇದೇ ನನ್ನ ಪ್ಲಾನ್ ಇರೋದು. ಯಾಕಂದರೆ ಅವನ ಎಕ್ಸೈಟ್ಮೆಂಟು ಅಥವಾ ಎಷ್ಟೆಲ್ಲ ಪಿಕ್ ಮಾಡ್ಬೋದು ಅಂತ ನೋಡ್ಬೇಕು ನಾನು. ಸೊ ಅದಕ್ಕೋಸ್ಕರ ಇದನ್ನು ನಾನು ಪ್ಲ್ಯಾನ್ ಮಾಡ್ತಾ ಇರೋದು. ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡೋ ಸಮಯ ಹೆಂಗಿರುತ್ತೆ ನೋಡೋಣ. ಬಟ್ ಡೆಫಿನೆಟ್ಲಿ ಏನು ಗೊತ್ತಾ, ಈ ಪ್ರ್ಯಾಂಕು ಜಸ್ಟ್ ಅದೊಂದು ಪ್ರ್ಯಾಂಕು, ಬಟ್ ಡೆಫಿನೆಟ್ಲಿ ಒನ್ ಡೇ ಇದನ್ನು ಮಾಡಲೇಬೇಕು ನಾನು. ಅದಕ್ಕೋಸ್ಕರ ಓಕೆನಾ? ಡನ್.
ಆದ್ರೂ ಗೈಸ್ ಏನ್ ಹೇಳಿ ಚಿರು ಇರೋನೇ guys. ಏನದು ಯಾವ್ದದು ಸ್ಟೇಯಿಂಗ್ ಇನ್ ಬೆಡ್ ಅಲ್ಲಿ ಇಷ್ಟೊಂದೆಲ್ಲ ಎಮೋಷನಲ್ ಆಗ್ತಾರ ಅಂತ ಅನ್ಕೊಂಡಿರ್ಲಿಲ್ಲ. ಆ ಅದು ಎಡಿಟರ್ದು ನೋಡಕ್ ಆಗ್ತಿಲ್ಲ. ನಾನು ಹತ್ತಿದೀನಿ, ನನ್ಗೆ ಗೊತ್ತು. ಎಡಿಟರ್ ಮಾಡಿರೋದು ನೋಡ್ಬಿಟ್ಟು ನನಗೂ ಮತ್ತೆ ಅಳು ಬಂದ್ಬಿಡ್ತಾ ಎಡಿಟ್ ನೋಡ್ಬಿಟ್ಟು. ಮತ್ತೆ ಅದೊಂಥರ ಫೀಲ್ ಆಗ್ಬಿಡ್ತು. ಬಾಯ್ ಗೈಸ್. ಆದ್ರೂ ಏನ್ ಗೊತ್ತಾ, ಸಿಕ್ಕಾಪಟ್ಟೆ ಎಮೋಷನಲ್. ಆಮೇಲೆ ನಿಮ್ಮ ಕಮೆಂಟ್ಸ್ ನೋಡಿ, ಅಪ್ಪ ನನ್ಗಂತೂ ಚಿರು ಅಯ್ಯೋ ಪಾಪ ಅಂತ ಅನ್ಸ್ಬಿಡ್ತು. ಆ ರೇಂಜಿಗೆ ಅನ್ಸ್ಬಿಟ್ಟಿತ್ತು. ಅದಕ್ಕೆ ಇವಾಗ ಚಿರುಗೊಂದು ಸರ್ಪ್ರೈಸ್. ಏಪ್ರಿಲ್ ಫುಲ್ಲಾ ನಾವಾಗಲ್ಲ ರೀ ಚಿರುಗ್ ಇವಾಗ ಒಂದು ಭರ್ಜರಿ ಸರ್ಪ್ರೈಸ್ ಕೊಡೋಣ. ಏನ್ ಸರ್ಪ್ರೈಸ್ ಕೊಡ್ತಾರೆ ಅಂದ್ರೆ, ಫಸ್ಟ್ ಡೇನೆ ಏಪ್ರಿಲ್ ಫಸ್ಟ್ ಡೇ ಫುಲ್ ಮಾಡ್ಬಿಟ್ಟಿನಿ. ಇವಾಗ ಹೆಂಗ್ ಗೊತ್ತಾ, ಎಲ್ಲ ಎತ್ಸುತ್ತೆ ಆ ಬಿಲ್ಲಿಂಗ್ ಕೊಂಡ್ರದ ಏಪ್ರಿಲ್ ಫುಲ್ ಅಂದ್ಬಿಡುತ್ತೆ. ಪ್ಲಾನ್ ಅಷ್ಟೇ ಗೈಸ್. ಏನ್ ಗೊತ್ತಾ, ನಾನು ಕೊಡಿಸ್ಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ದಾಗ ಈ ತರ ಎಲ್ಲ ಹೇಳದ್ಮೇಲೆ ಸೊ ಏನು ಮಾಡಕ್ಕಾಗಲ್ಲ. ಆಯ್ತು ಬಾ ಸರಿ. ಇಲ್ಲ ಅವಾಗ ತಮ್ಮ ಪರವಾಗಿಲ್ಲ ಮಾತಾಡ್ತಾನೆ, ಅರ್ಥ ಗೊತ್ತಾಯ್ತು ಗೈಸ್. ಏನ್ ಗೊತ್ತಾ, ಸೀರಿಯಸ್ಲಿ ನನಗೆ ಆ ಮೂಮೆಂಟ್ ಅವಾಗ ಆ ಬೇಜಾರೆಲ್ಲ ನೋಡ್ಬಿಟ್ಟು ನಿಮ್ಮ ಕಮೆಂಟ್ಸ್ ಎಲ್ಲ ಓದಾದ್ಮೇಲೆ ನನಗೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಸೊ ಅದಕ್ಕೆ ಪಾಪ ಚಿರುನ ಅಳ್ಸದ್ ಬೇಡ, ಇದನ್ನ ಮಾಡ್ಬೇಡ, ಅವ್ನಿಗೆ ಇಷ್ಟ ಆಗಿರೋದಂತ ದೇವ್ರಾಣೆ ಅನ್ಕೊಂಡಿದ್ದೆ ಅಂತಲ್ಲ, ಅನ್ಕೊಂಡಿದ್ದೆ ನಾನು, ನಿಜವಾಗ್ಲೂ ಅನ್ಕೊಂಡಿದ್ದೆ. ಬಟ್ ಏನು ಮಾಡಕ್ಕಾಗಲ್ಲ, ಅವ್ನ ಮೈಂಡ್ ಅಲ್ಲಿ ಪ್ರಾಂಕು ಸರಿ ಬಾ ಸರಿ ಬೇರೆ ದಿನ ಅವನಿಗೆ ನನ್ನ ಮೇಲೆ ಟ್ರಸ್ಟ್ ಇಲ್ಲ. ನಾನು ಫಸ್ಟ್ ಗೈಸ್ ಎದೆ ಬಗ್ದು ಬಿಟ್ಟಿದ್ದೀನಿ ನೋಡಿ ಗೈಸ್. ಬೇಡ ಗೈಸ್ ಇಲ್ಲ. ಓಕೆ ಎನಿವೇಸ್, ನೋ ಗೈಸ್ ಇನ್ ಕೇಸ್ ನೋ ಗೈಸ್ ನೋ ನೀನ್ ಹೇಳ್ದಲ್ಲ ಏಪ್ರಿಲ್ ಫುಲ್ ಪ್ರಾಂಕ್. ಸಿಂಪ್ಲಿ ಮೈ ವರ್ಡ್ಸ್ ರಬ್ಬಿಶ್ ವರ್ಡ್ಸ್. ಬೇಡ ಬಿಡಿ, ಪರವಾಗಿಲ್ಲ, ಆಯ್ತು, ಏನ್ ತೊಂದ್ರೆ ಇಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಗೈಸ್, ಯೋಚನೆ ಮಾಡೋಣ. ನೆಕ್ಸ್ಟ್ ಟೈಮ್ ಅವನಿಗೆ ಏನೋ ಕೊಡ್ಸ್ಬೇಕಾ ಅಥವಾ ಅದನ್ನ ವ್ಲಾಗ್ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋಣ. ಈಗ ಸದ್ಯಕ್ಕೆ ಏನ್ ಬೇಡ, ಡನ್. ಈಗ ಒಂದೆರಡು ಜೊತೆ ಬಟ್ಟೆ ತಗೊಂಡೋಗೋಣ ಗೈಸ್. ಆದ್ರೂ ಏನೊಂದು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡೆ. ಅವ್ನ ಮೈಂಡಲ್ಲಿ ಅದು ಫಿಕ್ಸ್ ಆಯ್ತೆ, ಬಟ್ ಒಂದಿನ ರಿಯಲ್ ಆಗಿ ಮಾಡಿದಾಗ ಅವಾಗ ಗೊತ್ತಾಗುತ್ತೆ. ಬಟ್ ಇವಾಗ ಏನು ಮಾಡೋಕ್ಕಲ್ಲ. ಅವನೇನಾದ್ರೂ ಇನ್ನೊಂದ್ಸಲಿ ಕೇಳಿದೆ ಮಾಡಿದ್ರು ರ್ಯಾಂಕ್ ಅಂತಾನೆ ಹೇಳೋದು ಒಟ್ಟಿನಲ್ಲಿ. ಇವತ್ತು ಒಟ್ಟಿನಲ್ಲಿ ಇದೊಂಥರ 50-50 ಇದ್ದೀನಿ ಇವಾಗ, ಮಾಡಿಸ್ಬೇಕಾ ಬೇಡ ಅವನು. ಗೈಸ್, ಈ ಬ್ಲ್ಯಾಕ್ ಟಿ ಶರ್ಟು ಒಂದು ಇಷ್ಟ ಆಯಿತು, ಇದು ಈ ಥರದ್ದು. ಆಮೇಲೆ ಇನ್ನೊಂದು ಈ ಥರದ್ದು, ಇದು ಇಷ್ಟ ಆಯಿತು. ಇದು ಮೋಸ್ಟ್ಲಿ ನಾನು ನಾಡಿದ್ದು ಹೋಗೋ ಟ್ರಿಪ್ಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ತಗೋತಾ ಇದ್ದೀನಿ. ಯು ಚೂಸ್, ಕಮ್ ಆನ್ ಬ್ರೋ, ಕಮ್ ಆನ್. ವಾಟ್ चाहिए? choose the dress. What you need bro? Just tell me, you just tell me. Shirt and pant bro. You take it bro, whichever you need. This is nice bro. Whichever you need, you take it bro. This is nice bro. No bro. No bro, then No. you bro. ನನ್ನ ಸೈಜಲ್ಲಿ ಇದೊಂದೇ ಇರೋದು, ಅದಕ್ಕೆ ಇವಾಗ ಈ ಗೊಂಬೆಗೆ ಹಾಕಿರೋ ಇದರಿಂದ ಅದನ್ನೇ ತೆಗೆದು ನನಗೆ ಕೊಡ್ತಾರೆ. ಬಿಕಾಸ್ ಇದೊಂದೇ ಒಂದು ಸೈಜ್ ಸಕ್ಕದಾಗೈತೆ. ಅಷ್ಟು ಚೆನ್ನಾಗಿರೋದು ಯಾರು ಬಿಡೋಕ್ಕಾಯ್ತದೆ ಅಲ್ವಾ ಗೈಸ್? ನಮ್ಮ ಸಬ್ಸ್ಕ್ರೈಬರು, ಸೊ ಇವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಇದ್ದಾರಂತೆ. ಇಷ್ಟು ಬ್ರೋ, ಏನು ಏಜು? 13th ಏಜಲ್ಲೇ ಇನ್ಸ್ಟಾ. ಸರ್ ಬೈ ಸರ್. 13th ಏಜಲ್ಲೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ. ಅಂದರೆ ಅದತ್ರ 3000 ಫಾಲೋವರ್ಸ್ ಇದ್ದಾರಂತೆ. 26 ನಿಶಾಂತ್ ಅಲ್ವಾ? ಸೊ 26 ನಿಶಾಂತ್ ಅಂತ. ಸೊ ಇನ್ಸ್ಟಾ ಅಂತ 26 ನಿಶಾಂತ್ ಇನ್ಸ್ಟಾ ಅಂತ. ಸೊ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ನನಗಿಂತ ನೀವು ಇಂಥವ್ರನ್ನ ಬೆಳೆಸಿ ಗೈಸ್, ಬಾತ್ರೂಮ್ ತೊಳೆಯೋರ್ನೆಲ್ಲ ಬೆಳ್ಸೋಕೆ ಹೋಗ್ಬೇಡಿ ಗೈಸ್. ಸೊ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನನಗಿಂತ ಹೆಚ್ಚು ನಮ್ಮ 26 ನಿಶಾಂತ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೀಗೆ ಮಾಡ್ತಾಯಿರೋ, ಒಳ್ಳೆ ಕಂಟೆಂಟ್ ಕೊಡ್ತಾಯಿರೋ. ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು, ಬಾಯ್, ಹುಷಾರು. ಗೈಸ್, ನಾವು ಹೋಗ್ತಿರೋ ಜಾಗಕ್ಕೆ, ಆ ಜಾಗದಲ್ಲಿ ನಾನು ಚಿರು ಇದೊಂದು ಹಾಫ್ ಶರ್ಟ್ ತೋರಿಸೋದು, ಅದು ಇದು ಇಲ್ಲ ಐತೆ ನೋಡಿ, ಈ ವೈಟ್ ಇದೆಯಲ್ಲ ಆ ಥರದ್ದು ಇಬ್ಬರು ಸೇಮ್ ತೊಗೊಂಡಿದ್ದೀವಿ. ಅಲ್ಲಿ ಇಬ್ಬರು ಹಾಕೊಂಡು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತೈತೆ. ಕ್ರೇಜಿಯಾಗಿ ಕಾಣಿಸುತ್ತೆ ಇಬ್ಬರು. ಒಂದು ವೀಡಿಯೋ ಎಲ್ಲ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಡಿ. ಗೈಸ್, ತಂದಿರೋ ಬಟ್ಟೆನೆಲ್ಲ ಟ್ರಯಲ್ ಮಾಡ್ತಾಯಿದ್ದೀನಿ. ಒಂದೊಂದೇ ಮ್ಯಾಚಿಂಗ್ ತೋರಿಸ್ತೀನಿ. ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಹಾಕ್ಬಿಡಿ. 1 2 3 4 5 ಈ ಥರ ಬರುತ್ತೆ. ಅದರಲ್ಲಿ ಯಾವುದಾದ್ರು ಒಂದು ಕಾಮೆಂಟ್ ಹಾಕಿ. ಏನ ಇದು ಚೆನ್ನಾಗಿಲ್ಲ, ಇದು ನಾನು ತಗೊಂಡೆ. ಅದು ಎಕ್ಸೆಲ್ ತಗೊಂಡ್ರದ್ದು, ಎಕ್ಸೆಸ್. ಇದು ನಾನು ತಗೊಂಡೆ. ಕ್ಯಾ ಬೋಲ್ತೆ ಕಂಪ್ನಿ, ಏನು ಮಾಡ್ತೀಯ ಹೇಳೋ? ನೀನು ಎತ್ತಿಕ್ ಹೋಗೋಣ, ಎಷ್ಟನೇ ಎತ್ಕೊಂಡೆ. ಸರಿ ಬಾ, ಟ್ರಯಲ್ ಮಾಡಿಲ್ಲ ಇದು ಜಾಗ. ಏನ್ ಮಾಡ್ತಿದ್ದೇನೆ? ಅಲ್ಲೊಂದು ಇದಿಲ್ಲ, ಅಲ್ಲಿ ಇಲ್ಲ. ಅಯ್ಯೋ, ನಾನ್ ಏನೋ ಮಾತಾಡೋಣ ಅಂತ ಹೋದ್ರೆ ಹಿಂಗ್ ತಿರ್ಗ್ಸಿದ್ರೆ ಇಲ್ಲ ಪಕ್ಕದಲ್ಲೇ ನಿಂತು ನೀವಪ್ಪ. ಏನಿಲ್ಲ, ಲ್ಯಾಕ್ ಆಗ್ತಾ ಇಲ್ಲ. ಕಾಣಿಸ್ತೈತೆ ಅವಾಗೂ ಇದು ಇವನು ಚೂಸ್ ಮಾಡಿರೋ ಶರ್ಟ್.
ಅವನಿರೋದು ಈ ರೂಮಲ್ಲಿ ಬೈಕ್. ಓ ಬೈ ಲವ್ ಚಿರೋ. ಗೈಸ್ ಫೈನಲಿ ಡನ್ ವಿತ್ ದ ಶಾಪಿಂಗ್. ಇಷ್ಟೆಲ್ಲ ಬಟ್ಟೆ ನಾಡಿದ್ದು ಹೋಗ್ತಿರೋ ಜಾಗಕ್ಕೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ತಗೋತಿರೋದು. ಅವನಿಗೂ ಸೇಮ್ ಅದೊಂದು ಟೀ ಶರ್ಟು, ಅದೊಂದು ಪುಲ್ಲೋವರ್ ಥರ ಹಾಫ್ ಪುಲ್ಲೋವರು, ಇಬ್ಬರು ಸೇಮ್ ತೊಗೊಂಡಿದ್ವಿ. ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ನ ಡ್ರಾಪ್ ಮಾಡಿದೆ, ಹೋಗ್ತಾ ಅವರೇ. ಆದರೂ ಈ ವಯಸ್ಸಿಗೆ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮಲ್ಲಿ 3000 ಫಾಲೋಸ್. ನನಗೆ ಆ ಟೈಮಲ್ಲಿ 3000 ಫಾಲೋಸ್ ಸಿಕ್ಕರೇ ಖುಷಿ ನನಗೆ. ಒಡ್ಡಿ ಮಗ 3000 ಫಾಲೋಸ್ ಬರೋದಕ್ಕೆ ಅದೆಷ್ಟು ಟ್ರೈ ಮಾಡಿದ್ನೋ, ಅದೆಷ್ಟು ಪ್ರಯತ್ನ ಮಾಡಿದ್ದೀನೋ. ಏನು ಮಾಡೋಕ್ಕಾಗಲ್ಲ, ಈಗೆಲ್ಲ ಚಿಗ್ರೋ ಮಕ್ಕಳುಗಳೆಲ್ಲ ಬೇಗ ಬೆಳೀತವ್ರೆ. ಚಿಗ್ರೋ ಮಕ್ಕಳೆಲ್ಲ ಥರ ಕಷ್ಟಪಟ್ಟು ನಾವು ಬಾತ್ರೂಮ್ ತೊಳೆದ್ಬಿಟ್ಟು ಆಸೆ ಇಲ್ಲ. ಇವನು ಅದು ಯಾವ್ದೋ ರೀಲ್ ನೋಡ್ಬಿಟ್ಟವನೇ ಅದನ್ನ ಹಿಡ್ಕೊಂಡ್ಬಿಟ್ಟವನಣ್ಣ. ಅಲ್ಲಿ ಅವ್ರ ಅಮ್ಮನ ತೋರಿಸ್ತಾನ. ಇವನೇನೋ ಬಿಡಂಗ್ ಕಾಣ್ತಿಲ್ಲ ಅಣ್ಣ, ಅಣ್ಣ ನನ್ನ ಬಿಡಂಗ್ ಕಾಣ್ತಿಲ್ಲ. ಥ್ಯಾಂಕ್ ಯು ಬಾಯ್ ಹುಷಾರು. ಅಯ್ಯೋ ನಾನ್ ನಿನಗೆ ಹೇಳ್ಬೇಕು, ಹೋಗೋ ನೀನ್ ಬೆಳೆ, ಚೆನ್ನಾಗಿ ಬೆಳೆ ನೀನು, ಓಕೆನಾ? ಹುಷಾರು, ಬಾಯ್ ಟೇಕ್ ಕೇರ್, ಬಾಯ್. ಏನ್ ಎಲ್ಲ ಸುದೀಪ್ ಅಂತಾರನೆ. ಅದೇ ಇವ್ನು ಹೇಳ್ತಾನಲ್ಲ, ಬಿಸಿ ರಕ್ತ ಎಲ್ಲ ಈ ಟೈಮಲ್ಲಿ ಅನ್ಸುತ್ತೆ. ಬಟ್ ಅಂದ್ರೆ ಅವ್ರು ಈಗಿಂದಾನೇ ಮಾಡ್ತಿರೋದು ಒಳ್ಳೇದು. ಕ್ಲಿಕ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕಷ್ಟೇ, ಏನು ಮಾಡಕ್ಕಲ್ಲ. ಬೆಳಿಲಿ, ಚೆನ್ನಾಗಿ ಬೆಳೀರಿ ಎಲ್ರು. ಏನಿಲ್ಲ ಗೈಸ್, ನಾನು ಒಂದಿನ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಬಾತ್ರೂಮ್ ತೊಳ್ಬಿಟ್ರೆ ಕ್ಲಿಕ್ ಆಗಿಬಿಡ್ತೀನಿ. ಆ ರೀಲ್ ನ 100 ಸರಿ ನೋಡಿರ್ತಾನೆ ಪಕ್ಕ. ಇಲ್ಲ ಮಲ್ಕೋಬೇಕಾದ್ರೆ ಮಲ್ಕೊಳಕಿನ ಮುಂಚೆ ನೋಡ್ಬಿಟ್ಟು ಮಲ್ಕೋತಾನೆ, ಎದ್ದ ಮೇಲೆ ಅದು ನೋಡ್ಬಿಟ್ಟು ಎದ್ದೇಳ್ತಾನೆ. ಇಲ್ಲಾಂದ್ರೆ ಆರ್ಮಿ ಆಗ್ಬಿಟ್ರೆ ಬೆಳೆದು ಬಿಡ್ತೀನಿ ಗೈಸ್ ಬೇಗ. ನಾನು 2 ಗಂಟೆ ಅಲ್ಲ 3 ಗಂಟೆ ಆಗ್ಲಿ ಆರ್ಮಿ ತರ ಕಾಯ್ಕೊಂಡಿದ್ರೆ ಬೆಳಿತೀವಿ. ಇಲ್ಲಾಂದ್ರೆ ಅನ್ಕೊಂಡ್ ಬೆಳೆದು ಬಿಡ್ತೀರಿ ಗೈಸ್. ಅಷ್ಟೇ, ಅವೆಲ್ಲ ಬೇಗ ಬೆಳಿಬೋದು. ಎಲ್ಲಾರು ನಮ್ದು ಏನು ಮಾಡೋಕ್ಕಾಗಲ್ಲ. ಚಲೋ ಈಗ ಸೀದಾ ಕಟ್ಟಿಂಗ್ ಶಾಪ್ಗೆ ಹೋಗ್ಬಿಟ್ಟು ಕಟ್ಟಿಂಗ್ ಮುಗಿಸಿ ಅಲ್ಲಿಂದ ನೆಕ್ಸ್ಟು ಮನೆಗೆ. ಮೈ ಕಲ್ಲೇ ಬಿಟ್ಬಿಟ್ಟಿದ್ದೀನಿ, ಹೊಡ್ದಾಕ್ತೀನಿ ಮಗನೇ. ಐತೆ ಕಾಣಿಸ್ತು ಬಿಡು. ಗೈಸ್ ಮಧ್ಯಾಹ್ನ ಊಟ ಏನೂ ಮಾಡಿಲ್ಲ, ಅದಕ್ಕೆ ಇಲ್ಲ ಡಾಮಿನೋಸ್ಗೆ ಬಂದು ತಿನ್ಕೊಂಡೋಣ ಅಂತ. ಟಕ್ ತಿನ್ಕೊಂಡು ಹೋಗೋಣ ಬನ್ನಿ. ಕರೆಕ್ಟ್ ಟೈಮಿಗೆ ತಿಂದಿಲ್ಲ ಅಂದರೆ ತಲೆನೋವು. ಇವತ್ತು ಬೆಳಗ್ಗೆ ನಾನು ತಲೆನೋವು ಐತೆ, ಅದನ್ನೆಲ್ಲ ರೆಡ್ಯೂಸ್ ಮಾಡ್ಬೇಕು. ತಿನ್ಬಿಟ್ಟು ಹೋಗು ಅಂದ್ರು, ಯಾಕಂದ್ರೆ ಮೊದಲಾಂಟಿಗೆ ಗೊತ್ತು ನಾವು ಈಚೆ ತಿಂತೀರಿ ಅಂದ್ಬಿಟ್ಟು. ಆದರೆ ಏನು ಗೊತ್ತಾ, ಬೆಳಗ್ಗೆ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅದು ಇವಾಗ ಜಾಸ್ತಿ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಪಟ್ಟಂತ ತಿಂದ್ಬೇಡ. ಡಾಮಿನೋಸ್ ಕ್ಲೋಸ್ಡ್. ನಾವು ಕಾರಲ್ಲಿ ಕುತ್ಕೊಂಡಿದ್ದಾಗಲೇ ಹೇಳಿದ್ರೆ ವಾಪಸ್ ಹಿಂದಕ್ಕೆ ತಿರುಗಿಸ್ತಿದೆ. ಕಾರ್ ನಿಲ್ಲಿಸಿ ಅಲಾಕ್ ಮಾಡಿ ಹೋಗ್ದ ಮೇಲೆ ಹೇಳ್ತಾರೆ ಬನ್ನಿ ಇನ್ನೊಂದು ಕಡಿಕೋಣ. ವಿ ಕೇಮ್ ಟು ಪಿಝಾಟ್. ಸೇಮ್ ಹಿಂಗೆ ಇದೆಯಲ್ಲ, ಸೇಮ್, ಒಂದು ಚೂರು ಡಿಫ್ರೆನ್ಸ್ ಇಲ್ಲ. ಸೇಮ್ ಸುದೀಪ್ ಅಣ್ಣ ಇವಾಗ ಕಟ್ಟಿಂಗ್ ಮಾಡಿಸಿದ್ಮೇಲೆ ಗೈಸ್ ನಮಗೆ ಎಷ್ಟಾಗುತ್ತೋ ಅಷ್ಟು ತಿಂದ್ವಿ. ಇನ್ನು ಮಿಕ್ಕಿದ್ನ ಪಾರ್ಸಲ್ ತೊಗೊಂಡು ನಮ್ಮ ಚೋಟ ಮರಿ ಇನ್ನೂ ಮಲಗಿದ್ದಾಳಂತೆ. ಆಗಲೇ ಒಂದು ಗಂಟೆ ಮಧ್ಯಾಹ್ನ 1 ಗಂಟೆ ಆದರೂ ಮಲಗಿದ್ಲು. ಸೊ ಅವಳಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೊಡೋಣ. ಥ್ಯಾಂಕ್ ಯು ಫಾರ್ ವಿಸಿಟ್, ಪ್ಲೀಸ್ ಕಮ್ ಅಗೇನ್. ಇದೊಂದು ಚಂದ ನಿಮ್ಮ ನಾಮದಲ್ಲಿ. ಲೆಟ್ಸ್ ಗೋ ಯಪ್ಪ. ಗೈಸ್ ಬಂದ್ವಿ ಕಟಿಂಗ್ ಶಾಪಿಗೆ. ಕಟಿಂಗ್ ಮಾಡಿಸ್ಬೇಕು. ನಾನು ಒಬ್ಬನೇ ಮಾಡ್ಸೋಣ ಅಂತ ಅಂದ್ಕೊಂಡೆ, ಆದರೆ ಅವನು ಮಾಡಿಸ್ತೀನಿ ಅಂದ. ಮಾಡಿಸಲ್ಲ ಅಂತ ಕೂತ್ಕೊಂಡಿದ್ದೆ. ಏನಕ್ಕಂದರೆ ನಾನು ಮಾಡಿಸ್ತಿರೋ ಟೈಮಲ್ಲಿ ಹಿಂಗೆ ಟ್ರಿಮ್ಮರ್ ತಾವು ಸುಯಿ ಅಂತ ಎತ್ಬಿಡ್ತೀನಿ ಕಣ ಅಂತ ಹೇಳಿದ್ದೆ. ಆ ಬೈಕ್ ಮಾಡಿಸಲ್ಲ ಅಂತವನೇ. ಹಿಂಗೆ ಟ್ರಾನ್ಸಾಕ್ಷನ್ ಕೊಡೋಣ, ಇಬ್ರು ಬೋಡಾಗ್ಬಿಡೋಣ ಟ್ರಾನ್ಸಾಕ್ಷನ್ ಕೊಟ್ಬಿಟ್ಟು. ಚಲೋ ಗೈಸ್ ಕಟಿಂಗ್ ಮಾಡಿಸುವ. ದಾದಾ ಊಪರ್ ಗೈಸ್ ನಂದಾಯ್ತು ಇವಾಗ ಚಿರೋದು. ಪೂರ ಟಕ್ಲಾ ಬೈ, ಪೂರ ಟಕ್ಲಾ. ಇವ್ರು ಹಿಂಗ್ ಮಾಡ್ತಿರೋ ಟೈಮಲ್ಲಿ ಟ್ರಿಮ್ಮರ್ ತಗೊಂಡು ಮೆಲ್ಲ ಬಂದು ದೇಖೋ 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 ಪರ್ಮಿಷನ್ ಮಧ್ಯೆ ಒಂದೇ ಸಲ ಹಿಂಗೆ ಅನ್ಬಿಟ್ಟು. ಹೌದಾ? ಐತೆ ಸೂಪರ್ ಆಗಿ ಶಾರುಖ್ ಖಾನ್ ತರ ಇದೆಯಾ. ಇವಾಗ ನಿನ್ನ ಮಾಡ್ತಾರ ನೋಡು. ಇದು ಯಾರು ಗೊತ್ತಾ, ಬಾಯತ್ತೂರ 10 ತಾಗೆ ಜ್ಯೋತಿಷಿ. ಸೇಮ್ ಹಂಗೆ ಮಾಡೋದು ಇವಾಗ ನಿನ್ನ.
ಗೈಸ್ ನನ್ನ ಕಟಿಂಗು. ಬಾದಾಮ್ ಬಾದಾಮ್ ನನ್ನ ಕಚ್ಚಾ ಬಾದಾಮ್ ಮೈಯತೂರ ಹತ್ತರ ಬರತ್ತ. ಏ ಹಂಗೆಲ್ಲ ಅಲ್ಲಾಡ್ಬಾರ್ದು, ಆ ಕಡೆಯಿಂದ ಎಡವಟ್ ಆಗುತ್ತೆ. ನನ್ನ ಮಾತು ಕೇಳು, ಅಲ್ಲಾಡ್ಬಾರ್ದು. ಭಯ ಬೋಲೋ ಭಯ ಬೋಲೋ ಭಯ. ಭಯ್ಯ ಹೇಳಿದ್ರಂತ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಒಂದೇ ಒಂದು ಆಸೆ, ನಾನು ಔಟ್ ಆಫ್ ಕಂಟ್ರಿ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ ಕೂದಲನ್ನ ಎಗರಿಸ್ಬಿಡ್ಬೇಕು ಅಷ್ಟು. ಕಟಿಂಗ್ ಆಯ್ತು ಅಣ್ಣಂದು. ಇಸ್ಕಾ ಥೋಡ ಬಿಯರ್ಡ್ ಶೇಪ್ ಕರ್ದೋ ಬೈ. ಎಗರಿಸ್ಬಿಟ್ರು. ಗೈಸ್ ಆಯ್ತು, ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸಿ ಬನ್ನಿ ಮನೆಗೆ ಹೋಗುವ. ಲೇಟ್ ಆಗ್ಬಿಟ್ಟೈತೆ. ಬಂದಿದ್ದು ಎಷ್ಟು ಗಂಟೆಗೆ? 1 ಗಂಟೆ ಅನ್ಕೊಂತೀನಿ. 1:30ಗೆ ನಾವು ಬಂದಿದ್ದು. ಟೈಮ್ ಆಲೆ 5:05 ಆಗ್ಬಿಟ್ಟೈತೆ. ಮನೆಗೆ ಹೋಗಿ ಇವತ್ತೇ ಪ್ಯಾಕಿಂಗ್ ಮಾಡ್ಕೋಬೇಕು. ಬಿಕಾಸ್ ನಾಳೆ ರೆಸಾರ್ಟ್ಗೆ ಹೋಗ್ತಿರೋದ್ರಿಂದ ನಾಳೆ ಬಂದು ಪ್ಯಾಕಿಂಗ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇನ್ನೊಂದು ಏನಕ್ಕಂದರೆ ನಾಳೆನೇ ಏನೋ ಪಿಜ್ಜಾ ಸ್ಮೆಲ್ಲು ಗಮ್ಮಂತ ಹೊಡಿತೈತೆ. ನಾಳೆನೇ ನಾನು ನೈಟೇ ಹೊರಡ್ತಾ ಏನಲ್ಲ. ಸೊ ಇವತ್ತೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಮನೆಗೆ ಹೋಗಿ ಅದೊಂದು ಕೆಲಸ ಇದೆ, ಮಾಡಿಬಿಡುವ. ಗೈಸ್ ನಮ್ಮಮ್ಮ ಮುಂಚೆನೇ ಹೇಳ್ಬಿಟ್ಟಿದ್ರು ಜಾಸ್ತಿ ಬಟ್ಟೆ ತೊಗೊಬರ್ಬೇಡ ಅಂತ. ಇವಾಗ ಇದನ್ನು ತೋರಿಸಿದ ತಕ್ಷಣ ನಮ್ಮಮ್ಮ ಒಂದಿಷ್ಟು ಸುಪ್ರಭಾತ ಬೈತತೆ. ನೋಡೋಣ ಏನು ಹೇಳ್ತಾರೆ ಅಂದ್ಬಿಟ್ಟು ಹೇಳಿದ್ರು, ಜಾಸ್ತಿ ಖರ್ಚು ಮಾಡಬೇಡ ಅಷ್ಟೇ. ಆಮೇಲೆ ಮಧು ಮಧು ಏನಿಲ್ಲಮ್ಮ, ಅಷ್ಟೇ ಜಾಸ್ತಿ ಏನಿಲ್ಲ, ಜಾಸ್ತಿ ಏನಿಲ್ಲಮ್ಮ, ಸ್ವಲ್ಪನೇ. ಅಮ್ಮ ಎಸಿ ಬೇಡಮ್ಮ. ಅಮ್ಮ ಇಲ್ಲಿ ನೋಡು, ಅಮ್ಮ ಇಲ್ಲಿ ನೋಡಮ್ಮ, ಇಲ್ಲಿ ನೋಡಮ್ಮ ಇಲ್ಲಿ. ಗೈಸ್ ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್. ಎಷ್ಟು ತಗೊಂಡಿದ್ದೀನಿ ಅಂತ ಚೆಕ್ ಮಾಡ್ತವ್ರೆ. ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್. ಗೈಸ್ ಟೈಮ್ 8:30 ಆಗ್ಬಿಟ್ಟೈತೆ. ಇವಾಗ ಒಂದು ಶೂಟ್ ಮಾಡ್ತಾ ಇದೀವಿ. ನಾವು 3 ಜನ ಸೇರ್ಬಿಟ್ಟು ಅಪ್ಪಂಗೆ ಡೈಲಾಗ್ ಹೇಳ್ಕೊಡ್ತಾ ಇದೀವಿ. ಅಲ್ಲ ಬನ್ರಿ ಹೇಳ್ಕೊಡ್ ಬನ್ನಿ. ಮೀಟು ಹೇಳ್ ಪಾಪ. ಯಾಕಂದ್ರೆ ನೀನ್ ಮೀಟ್ ಮಾಡಕ್ ಹೋಗ್ತಾರೆ ಹುಡುಗಿನೇ ನಾನು. ಮೀಟ್ ಯಾಕಂದ್ರೆ ನೀನ್ ಮೀಟ್ ಮಾಡಕ್ ಹೋಗ್ತಾರೆ ಹುಡುಗಿನೇ ನಾನು. ನೀನ್ ಕನ್ನಡ ಮೇಸ್ಟರ್ ಆಗ್ಬೇಕಿತ್ತಪ್ಪ, ಇಲ್ಲ ಇಂಗ್ಲಿಷ್ ಮೇಸ್ಟರ್ ಆಗ್ಬೇಕಿತ್ತು. ಯಾಕಪ್ಪ ನಿಧಾನಕ್ಕೆ ಮಾತಾಡಿ ಚೆನ್ನಾಗಿ ಕಲ್ಸ್ಕೊಡ್ತೀನಿ. ಯಾಕಂದ್ರೆ ನಾವು ಒಳ್ಳೆಯವರು, ಒಳ್ಳೆಯವ್ರು ನಾಟಕನೇ ಮಾಡ್ಬೇಕು. ಗೈಸ್ ಇವಾಗ ನಾನು ಸದ್ಯಕ್ಕೆ ಪ್ಯಾಕ್ ಮಾಡ್ಕೋಬೇಕು ಫುಲ್ಲು. ಸೊ ಮೋಸ್ಟ್ಲಿ ನಮ್ಮ ಅಮ್ಮ ಇವತ್ತು ಪ್ಯಾಕ್ ಮಾಡಲ್ಲ, ನಾಳೆ ಬೆಳಗ್ಗೆ ಮಾಡುತ್ತಾ ಗೊತ್ತಿಲ್ಲ. ಸೊ ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಇವಾಗ ನಾನು ಚಿರು ಇಬ್ರು ಏಕಾಏಕಿ ಒಂದು ವ್ಲಾಗ್ ಮಾಡ್ತಾ ಇದೀನಿ. ಏನಂದ್ರೆ ಸೊ ಇದನ್ನ ಮುಂಚೆ ಫ್ಯಾಮಿಲಿ ವ್ಲಾಗಲ್ಲಿ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ನಾನು ಚಿರು 1v1 ಆಡ್ಬೇಕಾದ್ರೆ ಹೆಂಗಿರುತ್ತೆ, ಯಾವ ಥರ ಇಷ್ಟ ಆಗ್ಬೋದು, ಹೆಂಗೆ ಆಡ್ಬೋದು, ಥ್ರಿಲ್ಲಿಂಗ್ ಆಗಿರುತ್ತಲ್ಲ ಅನ್ನೋಕ್ಕೋಸ್ಕರ ಸೊ 1v1 ಆಡ್ತಾ ಇದೀನಿ. ಆ್ಯಂಡ್ ಇನ್ನೂ ತುಂಬ ಪ್ಲ್ಯಾನ್ ಇದೆ ಚಿರು ಜೊತೆ ಮಾಡೋದು. ಆಮೇಲೆ ನಾನು ಅಮ್ಮ ಚಿರು ಮತ್ತು ಅವ್ರ ಅಮ್ಮ, ಸೊ ಈ ಥರದ್ದೆಲ್ಲ ಪ್ಲ್ಯಾನ್ ಇದೆ. ಸೊ ಹೋಗ್ತಾ ನಿಮಗೆ ಬರುತ್ತೆ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವಾಗ ಫೈನಲಿ ವ್ಲಾಗ್ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಾಳೆ ಒಂದು ರೆಸಾರ್ಟ್ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ಹೇಳ್ತೀನಿ. ನಾಳೆ ಜಸ್ಟ್ 1 ಡೇ ಅದು. ಅದಾದ್ಮೇಲೆ ನಾಡಿದ್ದು ನಾನು ಚಿರು ತುಂಬ ಒಂದಿಷ್ಟು ಜನ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನಿಮಗೆ ನಾಳೆ ಗೊತ್ತಾಗುತ್ತೆ. ಟೇಕ್ ಕೇರ್, ಲವ್ ಯು ಆಲ್, ಮಚ್ ಲವ್, ಬೈ.